ಕೆಆರ್ಎಸ್ ಡ್ಯಾಂನಿಂದ 1,30,30,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಾ ಇದೆ. ಇದರ ಪರಿಣಾಮ ಶ್ರೀರಂಗಪಟ್ಟಣ ಮತ್ತು ಕೆಆರ್ಎಸ್ ರಸ್ತೆ ಏನಿದೆ ಅದು ಜಲಾವೃತವಾಗಿದೆ. ಈಗ ಸಂಚಾರವನ್ನು ಕೂಡ ಬಂದ್ ಮಾಡಿದ್ದಾರೆ. ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ನಿಂತಿದೆ. ವಾಹನ ಸಂಚಾರ ಈಗ ಸ್ಥಗಿತಗೊಳಿಸಿದ್ದಾರೆ. ಪರ್ಯಾಯ ಮಾರ್ಗದಲ್ಲಿ ನೀವು ಕೆಆರ್ಎಸ್ಗೆ ಬೇಕಿದ್ರೆ ಹೋಗಿ ಅಂತ ಸವಾರರಿಗೆ ಸೂಚನೆ ಕೊಟ್ಟಿದ್ದಾರೆ. ಕಾವೇರಿ ನೀರು ರಸ್ತೆಗೆ ನುಗ್ಗಿದ ಪರಿಣಾಮವಾಗಿ ಇದೀಗ ಶ್ರೀರಂಗಪಟ್ಟಣದಿಂದ ಕೆಆರ್ಎಸ್ನ ಮಾರ್ಗವಾದ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ನಿಟ್ಟಿನಲ್ಲಿ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಶ್ರೀರಂಗಪಟ್ಟಣದಿಂದ ಕೆಆರ್ಎಸ್ಗೆ ಹೋಗುವಂತ ಮಾರ್ಗ ಮೇಲ್ಗಡೆ ರೈಲ್ವೆ ಹಳಿ ಇರುವಂಥದ್ದು, ಕೆಳಗಡೆ ರೈಲ್ವೆ ಮೇಲ್ಸೇತುವೆಯನ್ನು ಕಟ್ಟಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ರೈಲ್ವೆ ಬ್ರಿಡ್ಜ್ನ ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ. ಈ ನಿಟ್ಟಿನಲ್ಲಿ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವಂಥದ್ದು. ಪರ್ಯಾಯ ಮಾರ್ಗವಾಗಿ ಆರ್ತಿ ಉಕ್ಕಡ ಮತ್ತೆ ಪಾಲಳ್ಳಿಯ ಇನ್ನೊಂದು ರಸ್ತೆ ಇದೆ, ಆ ಮಾರ್ಗವಾಗಿ ವಾಹನ ಸಂಚಾರರು ಹೋಗ್ಬೇಕಂತ ಅನಿವಾರ್ಯತೆ ಇರುವಂಥದ್ದು. ಈ ಒಂದು ರಸ್ತೆಯಲ್ಲಿ ಹೋದರೆ ಶ್ರೀರಂಗಪಟ್ಟಣದಿಂದ ಹತ್ತಿರದ ಒಂದು ರಸ್ತೆ ಆಗಿತ್ತು, ಮತ್ತೆ ಸುಸಜ್ಜಿತ ರಸ್ತೆ ಕೂಡ ಇದಾಗಿತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥ ಕಾರಣವಾಗಿ ಇಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿರುವಂಥದ್ದು. ಯಾಕೆಂದರೆ ಕಾವೇರಿ ನದಿ ಒಂದು ಕಡೆ ಉಕ್ಕಿ ಹರಿತಾ ಇದೆ. ಆ ನಿಟ್ಟಿನಲ್ಲಿ ಪಕ್ಕದಲ್ಲೇ ಇರುವಂತಹ ಕಾವೇರಿ ನದಿಯಿಂದಾಗಿ ಈ ಪ್ರಮಾಣದಲ್ಲಿ ನೀರು ಅಂಡರ್ ಪಾಸ್ ಬ್ರಿಡ್ಜ್ಗೆ ಒಂದು ತುಂಬಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರವನ್ನು ಸ್ಥಗಿತ ಮಾಡಿದ್ದಾರೆ. ಒಟ್ಟಾರೆ ಹೇಳಾದರೆ ಕಾವೇರಿಯ ರೌದ್ರ ನರ್ತನದಿಂದಾಗಿ ಹಲವು ಅವಘಡಗಳು ಮತ್ತು ಅಪಾಯಗಳು ಆಗ್ತಾ ಇರುವಂಥ ಸನ್ನಿವೇಶಗಳು ಎದುರಾಗ್ತಾ ಇದೆ. ಮುಂದೆ ಮತ್ತಷ್ಟು ಪ್ರಮಾಣದಲ್ಲಿ ಕಾವೇರಿ ನದಿ ಉಕ್ಕಿ ಹರಿದ್ರೆ ಮತ್ತಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ.